ಕೋಲಾರದಲ್ಲಿ ಹಾಡಹಗಲೇ ಸಿನಿಮೀಯ ರೀತಿಯಲ್ಲಿ ಕೊಲೆ ಯತ್ನ ನಡೆದಿದೆ. ಮಾಲೂರು ತಾಲೂಕಿನ ಜಂಗಾನಹಳ್ಳಿಯಲ್ಲಿ ಈ ಘಟನೆಯಾಗಿದ್ದು, ಮಂಜುನಾಥ್ ಅನ್ನುವರ ಕೊಲೆಗೆ ಗಂಗರಾಜು ಅನ್ನುವರು ಪ್ರಯತ್ನಿಸಿದ್ದಾರೆ. ಕಳೆದ ತಿಂಗಳಷ್ಟೇ ಮಂಜುನಾಥ್ ಪುತ್ರನ ಕೊಲೆಯಾಗಿತ್ತು. ಇವತ್ತು ತಿಥಿ ಮಾಡ್ತಾ ಇದ್ದ ವೇಳೆ ಅಲ್ಲಿಗೆ ಬಂದಿದ್ದಂತಹ ಗಂಗರಾಜು ಮಂಜುನಾಥ್ನನ್ನ ಮುಗಿಸ್ತೀನಿ ಅಂತ ಕಿರಿಕ್ ಮಾಡಿದ್ದಾನೆ. ಸದ್ಯಕ್ಕೆ ಈಗ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ, ವಿಚಾರಣೆ ಮಾಡ್ತಿದ್ದಾರೆ. ವೈಯಕ್ತಿಕ ದ್ವೇಷಕ್ಕೆ ಈ ಒಂದು ಕೊಲೆಯ ಪ್ರಯತ್ನವನ್ನ ಗಂಗರಾಜು ಮಾಡಿದ್ದಾನೆ. ಕೈಯಲ್ಲಿ ಮಚ್ಚು ಲಾಂಗ್ಗಳನ್ನ ಹಿಡ್ಕೊಂಡು ಬಂದಿದ್ದಾನೆ. ಆಗ ಆತಂಕದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಒಂದಷ್ಟು ಭಯದಲ್ಲೇ ಅಲ್ಲಿನ ಗ್ರಾಮಸ್ಥರು ಇದ್ರು. ನಂತರ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಪೊಲೀಸರು ಆತನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ನನ್ನ ಮಗನ ಕೊಲೆ ಆಗಿವೆ. ಹೋದ ತಿಂಗಳು 9ನೇ ತಾರೀಕು ಕೊಲೆ ಆಯಿತು. ಇವತ್ತು 1 ತಿಂಗಳು ಪೂಜೆ ಇತ್ತು. ಪೂಜೆ ಮುಗಿಸ್ಕೊಂಡು ಇಲ್ಲಿಗೆ ಬಂದು ನಾವು ಮನೆಯಲ್ಲಿದ್ವಿ. ಇವರು ತೋಟದ ಹತ್ರನೇ ಇದ್ದರು. ಮಂಜು ಅವನು ಹೊರಗಡೆ ಬಂದು ಗಾಡಿ ನಿಲ್ಲಿಸ್ದ. ಯಾರು ಅಂತ ಕೇಳಿದೆ ನಾನು. ಮನೆ ಮುಂದೆ ಬಂದು ಗಾಡಿ ನಿಲ್ಲಿಸ್ದ. ಯಾರು ಬೇಕಪ್ಪ ಅಂತೆ. ಮಂಜು ಬೇಕು ಅಂದ. ಮಂಜು ಇಲ್ಲ, ತೋಟದ ಹತ್ರ ಇದ್ದಾರೆ ಅಂತ ಹೇಳಿದೆ. ತೋಟದ ಹತ್ರ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲೇ ಹೋಗಪ್ಪ ಅಂತ ಕೇಳಿದೆ. ಅದೇನೋ ಕೆಟ್ಟ ಮಾತು ಬೆಳೆಸ್ದ. ಯಾಕೆ ಅಂತ ಕೇಳಿದ್ರೆ ಅವಾಗ ನಮ್ಮಪ್ಪಗೇನೋ ಕೆಡಕ್ ಮಾಡಿಸ್ಬಿಟ್ಟಿದ್ದಾನೆ ಹೊಲದಲ್ಲಿ. ನಮ್ಮಪ್ಪ 15 ದಿವಸದಿಂದ ಮಲ್ಕೊಂಡಿದ್ದಾನೆ. ಅವನ್ನ ಕತ್ತರಿಸಾಕ್ಬೇಕು ಇವಾಗ ಅಂತ ಲಾಂಗ್ಗಳು ಎತ್ಕೊಂಡ್ಬಂದಿದ್ದಾನೆ. 2, ಒಂದು ಮಚ್ಚು, ಒಂದು ಲಾಂಗು. ಅವನ ಜೊತೆ ಯಾರೋ ಬಂದಿದ್ದಾರೆ. ಅವ್ರಿನ್ ಮನೆ ಹತ್ರ ಬರಲಿಲ್ಲ. ಕೊಲೆ ಮಾಡೋಕ್ಕೆ ಬಂದಿದ್ದಾರೆ. ಕೊಲೆ ಮಾಡ್ತೀನಿ ಅಂತ ಹೇಳ್ದ. ಈಗ ಪೊಲೀಸ್ ಯೂರಿಯಾ ಬಳಸಿ ನಕಲಿ ಡಿಎಫ್ ತಯಾರಿಯನ್ನ ಮಾಡಲಾಗಿದೆ. ನಕಲಿ ತಯಾರಿ ಘಟಕದ ಮೇಲೆ ಡಿಸಿ ಎಸ್ಪಿ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ನಗರದ ಚದಲ್ಪುರ ಗೇಟ್ ಬಳಿ ರೇಡ್ ಆಗಿದ್ದು, ನಕಲಿ ತಯಾರಿ ಘಟಕದ ಮೇಲೆ ಡಿಸಿ ಎಸ್ಪಿ ನೇತೃತ್ವದಲ್ಲಿ ಈಗ ದಾಳಿಯನ್ನ ಮಾಡಲಾಗಿದೆ. ಯಾವುದೇ ದಾಖಲೆಗಳಿಲ್ಲದೆ ನಕಲಿ ಡಿಎಫ್ ಅನ್ನ ತಯಾರಿ ಮಾಡಲಾಗ್ತಾ ಇತ್ತು. 2-3 ತಿಂಗಳಿಂದ ದಂಧೆಯನ್ನ ನಡೆಸ್ತಾ ಇತ್ತು ಈ ಗ್ಯಾಂಗ್. ಸೊ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದಾಳಿ ಬಳಿಕ ಕಾರ್ಖಾನೆಯ ಸಿಬ್ಬಂದಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಪ್ರತಿಷ್ಠಿತ ಕಂಪನಿಯ ಹೆಸರಲ್ಲಿ ಆಯಿಲ್ ಮಾರಾಟ ಮಾಡಲಾಗ್ತಿತ್ತು. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿರುವ ಅಧಿಕಾರಿಗಳು ಬಿಲ್ಡಿಂಗ್ ಸೀಸ್ ಮಾಡಿದ್ದಾರೆ. ನಕಲಿ ಡಿಎಫ್ ಅನ್ನ ತಯಾರು ಮಾಡ್ತಾ ಇದ್ರು ಇವರು. ಆ ಒಂದು ಸಂದರ್ಭದಲ್ಲಿ ಇದು ಮಾಹಿತಿ ಗೊತ್ತಾಗಿದೆ. ಇಮಿಡಿಯೇಟ್ ಆಗಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಆಗ ಅಲ್ಲಿನ ಸಿಬ್ಬಂದಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಯೂರಿಯಾವನ್ನ ಬಳಸಿ ನಕಲಿ ಡಿಎಫ್ ಅನ್ನ ತಯಾರಿ ಮಾಡ್ತಾ ಇದ್ದಂತಹ ಒಂದು ಕಾರ್ಖಾನೆಯ ಮೇಲೆ ಅಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಅಗ್ರಿಕಲ್ಚರ್ ಯೂರಿಯಾ ಅಂತ ಬರ್ದಿದೆ, ಬಟ್ ಅದು ಇಂಪೋರ್ಟೆಡ್ ಫ್ರಮ್ ರಾಜಸ್ಥಾನ್ ಅಂತ ಅದ್ರ ಮೇಲೆ ಇದೆ. ಈಗ ನಮ್ಮ ಯೂರಿಯಾನ ಅಂದ್ರೆ ಇಲ್ಲಿ ಯೂರಿಯಾನ ಅಥವಾ ಆಚೆಯಿಂದ ಬಂದಿದೆಯಾ ಅದನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಈಗ ಅದನ್ನೇ ಸ್ಯಾಂಪಲ್ ಕಳಿಸ್ತಾ ಇದಾರೆ, ಲ್ಯಾಬಿಗೆ ಕಳಿಸಿದ್ರೆ ಗೊತ್ತಾಗ್ತದೆ. ಸರ್, ಇದು ನಕಲಿನಾ ಅಥವಾ ಮ್ಯಾನುಫ್ಯಾಕ್ಚರ್ ಮಾತ್ರ ಮಾಡ್ತಿದ್ದಾರೆ ಸರ್? ನಕಲಿನೇ. ಏನ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದತ್ತಾತ್ರೇಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಕಲಿ ಡಿಎಫ್ ತಯಾರಿಯ ಒಂದು ಘಟಕದ ಮೇಲೆ ಅಧಿಕಾರಿಗಳ ದಾಳಿ ಆಗಿದೆ. ಏನೇನು ಸಿಕ್ಕಿದೆ ಈ ಸಂದರ್ಭದಲ್ಲಿ? ಎಷ್ಟು ಜನ ಪಾಪ ಆಲ್ರೆಡಿ ಇದನ್ನ ತೆಗೆದುಕೊಂಡಿದ್ರೋ ಏನು ಅಂತ ಹೇಳಿ? ಖಂಡಿತವಾಗಿಯೂ, ಯಾಕಂದ್ರೆ ಈಗ ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ನಕಲಿ ಈ ಇಂಜಿನ್ ಆಯಿಲ್ ಅಡ್ಡೆ ಮೇಲೆ ಏನು ಪೊಲೀಸರು ಹಾಗೂ ಜಿಲ್ಲಾಡಳಿತ ತಾಲೂಕು ಅಧಿಕಾರಿಗಳು ದಾಳಿ ನಡೆಸಿದರು, ಅವರು ಸಹ ಒಂದು ರೀತಿಯಾದಂತಹ ದಂಗಾಗಿರುವಂತಹ ಪರಿಸ್ಥಿತಿ. ಯಾಕಂದ್ರೆ ಕಳೆದ 3-4 ತಿಂಗಳಿಂದ ಈ ಒಂದು ಅನಧಿಕೃತವಾಗಿ ಒಂದು ಕಟ್ಟಡದಲ್ಲಿ ಈ ರೀತಿಯಾಗಿ ಯೂರಿಯಾನ ಬಳಸಿ ಒಂದು ಪ್ಲೇವುಡ್ಗೆ ಬೇಕಾಗಿರುವಂತಹ ಆಯಿಲ್ ಸೇರಿದಂತೆ ಮತ್ತಿತರ ಇಂಜಿನ್ ಆಯಿಲ್ಗಳು BS6 ಗೆ ಡೀಸೆಲ್ ಇಂಜಿನ್ ಏನು ಆಯಿಲ್ ಸಿಗ್ಬೇಕಾಗುತ್ತೋ ಸೊ ಅದನ್ನ ಈ ರೀತಿಯಾಗಿ ದುರುಪಯೋಗ ಪಡಿಸ್ಕೊಂಡು ನೀನು ಇಂಜಿನ್ ಆಯಿಲ್ ಅನ್ನ ಮಾಡಿ ಒಂದು ಆಯಿಲ್ಗಳಿಗೆ ಅಂದ್ರೆ ಗಾಡಿಗಳಿಗೆ ತಯಾರಿಸ್ತಾ ಇರುವಂತಹ ಆಯಿಲ್ ಅಂದ್ರೆ ಖಚಿತ ಮಾಹಿತಿ ಮೇರೆಗೆ ಜಿಲ್ಲಾಧಿಕಾರಿಗಳು ಹಾಗೂ SP ಕುಶಾಲ್ ಚೌಕ್ಸೆ ಸೇರಿದಂತೆ ತಾಲೂಕು ಉಪವಿಭಾಗಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಸೇರಿದಂತೆ ಕೃಷಿ ಇಲಾಖೆಯ ಜಂಟಿ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ದಾಳಿಯನ್ನ ನಡೆಸಿ ಈ ಒಂದು ಏನು ಹಟ್ಟೆ ಮೇಲೆ ದಾಳಿಯನ್ನು ನಡೆಸಿರುವಂತಹದ್ದು. ಸುಮಾರು 260 ಮೂಟೆ ಯೂರಿಯಾನ ವಶಪಡಿಸಿಕೊಂಡಿದ್ದಾರೆ. ಸದ್ಯ ರಾಜ್ಯದ ಎಲ್ಲೆಡೆ ಒಂದು ಯೂರಿಯಾ ಅಭಾವ ಮೂಡಿ ಬರ್ತಾ ಇದೆ. ಆದ್ರೆ ಇಲ್ಲಿ ಬಳಸಲಾಗಿರುವಂತಹ ಯೂರಿಯಾ ನಮ್ಮ ರಾಜ್ಯದಲ್ಲಿ ತಯಾರಾಗ್ತಾ ಇರುವಂತಹದ್ದು ಅಲ್ಲ, ಬೇರೆ ರಾಜ್ಯಗಳಿಂದ ಅಕ್ರಮವಾಗಿ ಅದನ್ನು ರವಾನೆ ಅಂದ್ರೂ ದಾಸ್ತಾನು ಮಾಡಿಕೊಂಡು ಈ ರೀತಿಯಾಗಿ ಆಯಿಲ್ ಮಾಡುವುದಕ್ಕೆ ಬಳಕೆ ಮಾಡ್ಕೊಳ್ತಾ ಇರುವಂತದ್ದು. ಎಲ್ಲೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂತಹ ಅನುಮಾನ ಹೆಚ್ಚಾಗ್ತಾ ಇರುವಂತದ್ದು. ಇಷ್ಟೊಂದು ರೀತಿಯಾದಂತಹ ಯೂರಿಯಾ ಈ ಒಂದು ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ರು ಸಹ ಯಾವುದೇ ರೀತಿಯಾದಂತಹ ಅಧಿಕಾರಿಗಳು ತನಿಖೆ ನಡೆಸಲಿಲ್ವಾ ಎಂಬ ಅನುಮಾನ ಸಹ ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂತಹದ್ದು. ಜೊತೆಗೆ ಈ ಆಯಿಲ್ ಬಳಕೆ ಮಾಡಿಕೊಳ್ಳೋದ್ರಿಂದ ಸಾಕಷ್ಟು ರೀತಿಯಾದಂತಹ ಆರೋಗ್ಯದ ಮೇಲೂ ಪರಿಣಾಮ ಬೀಳುತ್ತೆ. ಯಾಕಂದ್ರೆ ಒಂದು ವಾಹನಗಳಿಗೆ ಹಾಕಿರ್ಬಹುದು ಅಥವಾ ಒಂದು ಇಂಜಿನ್ಗಳಿಗೆ ಬಳಸುವಂತಹ ಆಯಿಲ್ ಏನು ಬಳಕೆ ಮಾಡ್ತಾ ಇದ್ರು ಇದರಿಂದ ಸಹ ಒಂದು ಕೆಟ್ಟ ದುಷ್ಪರಿಣಾಮವೂ ಸಹ ಬೀಳ್ತಾ ಇರುವಂತದ್ದು. ಜೊತೆಗೆ ಕೃಷಿಗೂ ಸಹ ಯೋಗ್ಯವಲ್ಲದ ಈ ಯೂರಿಯಾವನ್ನ ಬಳಕೆ ಮಾಡ್ತಾ ಇರುವಂತದ್ದು ಒಂದು ರೀತಿ ಕಂಡು ಬರ್ತಾ ಇರುವಂತದ್ದು.